ಚುನಾವಣೆ ಹತ್ತಿರವಿರುವ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಬಿಎಸ್ವೈಗೆ ಬೇಗ ರಿಲೀಫ್ ಸಿಕ್ಕಿದೆ. ಆ ಸುದ್ದಿ ಬ್ರೇಕಿಂಗ್ ಇಲ್ಲಿದೆ. ಚುನಾವಣೆ ಹತ್ತಿರವಿರುವ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಇದು ಸಿಹಿ ಸುದ್ದಿ. ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಡಿಕೆ ಶಿವಕುಮಾರ್ ವಿರುದ್ಧದ ಅರ್ಜಿಯನ್ನ ದಿಢೀರಂತ ಟಿಜೆ ಅಬ್ರಹಾಂ ವಾಪಸನ್ನ ಪಡೆದಿದ್ದಾರೆ. 2015 ಡಿಸೆಂಬರ್ನಲ್ಲಿ ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ರದ್ದುಪಡಿಸಿತ್ತು ಹೈಕೋರ್ಟ್. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಲಾಗಿತ್ತು. ಇನ್ನು ಡಿಕೆ ಶಿವಕುಮಾರ್ ವಿರುದ್ಧ ಕಬ್ಬಾಳೇಗೌಡ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಬಾಕಿ ಇದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಕಬ್ಬಾಳೇಗೌಡ. ಆಗಸ್ಟ್ 3ಕ್ಕೆ ನಡೆಯಲಿದೆ ಕಬ್ಬಾಳೇಗೌಡ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ಏಕಾಏಕಿ ಟಿಜೆ ಅಬ್ರಹಾಂ ಈ ಒಂದು ದೂರನ್ನ ನೀಡಿದ್ರು. ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಈಗ ಏಕಾಏಕಿ ಈ ಪ್ರಕರಣವನ್ನ ವಾಪಸ್ ಪಡೆದಿರೋದು ಯಾಕೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಟಿಜೆ ಅಬ್ರಹಾಂ ಅವರು ದೂರುದಾರ. ಈ ದೂರನ್ನ ವಾಪಸ್ ಪಡಲಿಕ್ಕೆ ಕಾರಣ ಏನಂತೆ? ಹೈಕೋರ್ಟ್ ಒಂದು ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಆದ್ರೆ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವರ ನಿರ್ಧಾರ ಯಾಕಿದು? ದಿವ್ಯಜ್ಯೋತಿ, ಇದುವರೆಗೂ ಕೂಡ ಅಬ್ರಹಾಂ ಅವರು ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಏಕಾಏಕಿ ಯಾಕೆ ಅರ್ಜಿಯನ್ನ ಹಿಂಪಡೆದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಈ ಪ್ರಶ್ನೆಗೆ ಸ್ವತಃ ಟಿಜೆ ಅಬ್ರಹಾಂ ಅವರೇ ಈ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಆದರೆ ಇವತ್ತು ಕೂಡ ಏನು ಆರಂಭವಾಗಿತ್ತು, ಈ ಸಂದರ್ಭದಲ್ಲಿ ಅಬ್ರಹಾಂ ಪರ ವಕೀಲರು ಈ ಒಂದು ಅರ್ಜಿಯನ್ನ ಹಿಂಪಡೆದಿರುವಂತದ್ದು ದಿವ್ಯಾ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ರಿಯಾಕ್ಷನ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಈ ಪ್ರಕರಣವನ್ನ ಅಂದ್ರೆ ವಿಚಾರಣೆ ಯಾವತ್ತದ್ದು? ಚುನಾವಣೆ ಹತ್ತಿರ ಇರುವಂತಹ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸಿಹಿ ಸುದ್ದಿ. ಆದ್ರೆ ಈ ಕೇಸನ್ನ ವಾಪಸ್ ಪಡೆದಿದ್ದಾದ್ರೂ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಟಿಜೆ ಅಬ್ರಹಾಂ ಸಿಕ್ರೆ ಮಾತ್ರ ಸ್ಪಷ್ಟ ಉತ್ತರ ಸಿಗುತ್ತೆ. ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮಿನಿಸ್ಟರ್ ಸಾಹೇಬ್ರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದ್ದು, ಶಿವಕುಮಾರ್ ವಿರುದ್ಧದ ಅರ್ಜಿಯನ್ನ ದಿಢೀರ್ ವಾಪಸ್ ಪಡೆಯಲಾಗಿದೆ. 2015 ಡಿಸೆಂಬರ್ನಲ್ಲಿ ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ರದ್ದತಿಯನ್ನ ಮಾಡಿತ್ತು ಹೈಕೋರ್ಟ್. ಇದನ್ನ ಪ್ರಶ್ನಿಸಿ ಟಿಜೆ ಅಬ್ರಹಾಂ ದೂರುದಾರರು ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಕಬ್ಬಾಳೇಗೌಡ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇನ್ನು ಬಾಕಿ ಇದೆ. ಆಗಸ್ಟ್ 3ಕ್ಕೆ ಈ ಒಂದು ವಿಚಾರಣೆ ಅರ್ಜಿ ಬರುತ್ತೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಕಬ್ಬಾಳೇಗೌಡ ಕೂಡ. ಆ ಒಂದು ವಿಚಾರಣೆ ಬಾಕಿ ಇದೆ. ಆದ್ರೆ ಡಿನೋಟಿಫಿಕೇಶನ್ ಸತ್ತ ವ್ಯಕ್ತಿಯ ಹೆಸರಲ್ಲಿ 2002ರಲ್ಲಿ ಭೂಮಿ ಡಿನೋಟಿಫೈ ಮಾಡಿದ ಆರೋಪ ಡಿಕೆಶಿ ಮೇಲಿತ್ತು. ಬೆನ್ನಿಗಾನಹಳ್ಳಿ ಪ್ರಕರಣವನ್ನ ಕಳೆದ ಹಲವು ವರ್ಷಗಳಿಂದ ಅಬ್ರಹಾಂ ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ರು. ಆದ್ರೆ ಇಂದು ಡಿಕೆಶಿ ಮೇಲಿನ ಈ ಅರ್ಜಿಯನ್ನ ಹಿಂದಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಎಷ್ಟೊತ್ತಿಗೆ ಈ ಒಂದು ಪ್ರಕರಣವನ್ನ ಹಿಂಪಡೆಯಲಾಯಿತು? ಇದರ ಪ್ರೊಸೀಜರ್ಗಳೇನಾಗಿತ್ತು? ಸತ್ತ ವ್ಯಕ್ತಿಯ ಹೆಸರಲ್ಲಿ 2002ರಲ್ಲಿ ಭೂಮಿ ಡಿನೋಟಿಫೈ ಮಾಡಿದಂತಹ ಒಂದು ಆರೋಪ ಡಿಕೆಶಿ ಎದುರಿಸ್ತಾ ಇದ್ರು. ಆದರೆ ಚುನಾವಣಾ ಸಂದರ್ಭ ಹತ್ತಿರವಾಗ್ತಿದ್ದ ಹಾಗೆ ಈ ಒಂದು ಕೇಸ್ ವಾಪಸ್ ತೆಗೆದುಕೊಳ್ಳಲಾಗಿದೆ. ಸೊ ಇದು
ಕೋರ್ಟ್ ಡಿಸೈಡ್ ಮಾಡಿ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ ನಿರ್ಧಾರವನ್ನ ಎತ್ತಿ ಹಿಡಿದಿದ್ದಿದ್ರೆ ಬಹುಶಃ ಅವರಿಗೆ ಆದಂತಹ ಒಂದು ಹಿನ್ನಡೆ ಅಂತ ಹೇಳಬಹುದಿತ್ತು, ಅಬ್ರಹಾಂಗೆ ಆದಂತಹ ಹಿನ್ನಡೆ ಅಂತ. ಆದ್ರೆ ಅವರೇ ಏಕಾಏಕಿ ಈ ಒಂದು ಪ್ರಕರಣವನ್ನ ಹಿಂದಕ್ಕೆ ಪಡೆದಿರೋದು ಈಗ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. 2015ರ ಡಿಸೆಂಬರ್ನಲ್ಲಿ ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ರದ್ದು ಮಾಡಿತ್ತು. ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ದಿವ್ಯಜ್ಯೋತಿ, ಇವತ್ತು ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ವಿಚಾರಣೆ ಸಂದರ್ಭದಲ್ಲಿ ಏನು ಅರ್ಜಿದಾರರು ಅಂದ್ರೆ ಮೂಲ ಅರ್ಜಿದಾರರು ಏನಿದ್ದಾರೆ TJ ಅಬ್ರಾಮ್ ಅವರ ಪರ ವಕೀಲರು ಇವತ್ತು ಅರ್ಜಿಯನ್ನ ವಾಪಸ್ ಪಡೆದಿರುವಂತದ್ದು. ಆದ್ರೆ ವಾಪಸ್ ಪಡ್ಲಿಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ. ಆದ್ರೆ ಅರ್ಜಿಯನ್ನ ಮಾತ್ರ ಹಿಂಪಡೆದಿರುವಂತದ್ದು ದಿವ್ಯಜ್ಯೋತಿ. ಅದ್ರ ಜೊತೆಗೆ ಈಗ ಇನ್ನೊಂದು ಅರ್ಜಿ ಅಂದ್ರೆ ಎರಡನೇ ಅರ್ಜಿ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅರ್ಜಿ ಇರುವಂತದ್ದು. ಕಬ್ಬಾಳೇಗೌಡ ಸಲ್ಲಿಸಿರುವಂತ ಅರ್ಜಿ ಇನ್ನೂ ಮುಂದುವರಿತಾ ಇರುವಂತದ್ದು. ಈ ಅರ್ಜಿ ಕೂಡ ಏನು ಆಗಸ್ಟ್ 3ಕ್ಕೆ ವಿಚಾರಣೆಗೆ ಬರಲಿದೆ. ಈ ಎಲ್ಲಾ ಪ್ರಕರಣಗಳನ್ನ ನೋಡಿದ್ರೆ TJ ಅಬ್ರಾಮ್ ಯಾಕೆ ಈ ಒಂದು ಪ್ರಕರಣವನ್ನ ಹಿಂತೆಗೆದುಕೊಂಡ್ರು ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಕೂಡಿರುವಂತದ್ದು. ಈ ಬಗ್ಗೆ ನಾವು ಅಬ್ರಾಮ್ ಅವ್ರನ್ನು ಕೂಡ ಮಾತಾಡಿಸಿದ್ವಿ. ಆದ್ರೆ ಅಬ್ರಾಮ್ ಅವರು ನಮ್ಮ ಮಾತಿಗೆ ಪ್ರತಿಕ್ರಿಯೆಯನ್ನ ಸರಿಯಾಗಿ ನೀಡ್ತಾ ಇಲ್ಲ. ಸೊ ಈ ಒಟ್ಟಾರೆ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ DK ಶಿವಕುಮಾರ್ ಅವರಿಗೆ ಒಂದು ಹಂತದ ಅರ್ಧದಷ್ಟು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.